ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಟ್ಯಾಕ್ಸಿ ಬಾಯ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಏನಪ್ಪ ವಿಶೇಷ ಅಂದರೆ, ಇವತ್ತು ನಮಗೆ ಊಬರಲ್ಲಿ ಕುಂದನಹಳ್ಳಿಯಿಂದ ನಮಗೆ ಈಶಾ ಫೌಂಡೇಶನ್ ಬಿದ್ದಿದೆ. ಹೋಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಬುಕ್ಕಿಂಗನ್ನು ನಮಗೆ ಅಲರ್ಟ್ ಆಯಿತು. ತೋರಿಸ್ತೀನಿ ನೋಡಿ, ಬುಕ್ಕಿಂಗನ್ನು ನಮ್ಗೆ ಅಲರ್ಟ್ ಆಗಿದೆ. ಹೋಗೋಣ. ಕಸ್ಟಮರ್ ಪಿಕಪ್ ಲೊಕೇಶನ್ನು ಇಲ್ಲೇ ಇದೆ, ಪಕ್ಕದಲ್ಲೇ ಇರೋದು. 300 ಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಹೋಗ್ಬಿಟ್ಟು ಪಿಕಪ್ ಪಾಯಿಂಟಲ್ಲಿ ವೆಯ್ಟ್ ಮಾಡೋಣ. ಕಸ್ಟಮರ್ ಬರ್ತಾರೆ. ಸ್ವಲ್ಪ ಗಾಡಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಕಸ್ಟಮರ್ ಬರ್ತಾರೆ. ಕಸ್ಟಮರ್ನ ಎತ್ತಾಕೊಂಡು ಶಿಸ್ತಾಗಿ ನಾವು ಈಶಾ ಫೌಂಡೇಶನ್ಗೆ ಹೋಗ್ಬಿಡೋಣ. ನನಗೆ ಕಸ್ಟಮರು ಬುಕ್ಕಿಂಗ್ ಅಲರ್ಟ್ ಆಗಿ ಇರಲಿಲ್ಲ. ಆವಾಗಲೇ ಮುಂಚೆನೇ ಕಾಲ್ ಮಾಡಿದರು, 2 ಗಂಟೆಗೆ ಬಂದುಬಿಡಿ ಅಂತ ಹೇಳ್ಬಿಟ್ಟು. ಬಂದಿದ್ದೀನಿ, ಆಲ್ರೆಡಿ ವೆಯ್ಟ್ ಮಾಡ್ತಾನೂ ಇದ್ದೀನಿ. ಟೈಮಿಂಗ್ ಕೌಂಟ್ ಆಗ್ತಾಯಿದೆ ನೋಡಿ. ನಮ್ಮ ಪಿಕಪ್ ಬಂದ್ಬಿಟ್ಟು ಕರೆಕ್ಟಾಗಿ 2:05 ಪಿಕಪ್ಪು. ನೋಡೋಣ ಏನು ಮಾಡ್ತಾರೆ ಅಂತ ಕಸ್ಟಮರ್. ಗೈಸ್, ಕಸ್ಟಮರ್ ಕಾಲ್ ಮಾಡಿದರು, ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ನಮಗೆ ಇನ್ನೊಂದು 20 ನಿಮಿಷ ಇದೆ ವೇಟಿಂಗು. ಇನ್ನೂ 20 ನಿಮಿಷ ನಾವು ವೆಯ್ಟ್ ಮಾಡಬೇಕು. ಟೈಮಿಂಗ್ ಕೌಂಟ್ ಆಗುತ್ತಾ ಇದೆ. ಈ ಟೈಮಿಂಗ್ ಕೌಂಟ್ ಆಗೋಷ್ಟೊತ್ತಿಗೆ ಕಸ್ಟಮರ್ ಬಂದುಬಿಡ್ತಾರೆ. ಇಲ್ಲಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ರೈ ಅಂತ ಈಶಾಗೆ ಹೋಗ್ಬಿಡೋದೆ. ಕಸ್ಟಮರು 10 hours ಬುಕ್ ಮಾಡಿದ್ದಾರೆ. ಅಂದರೆ ಇವಾಗ 2:05 ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಬುಕ್ಕಿಂಗು ಟೈಮಿಂಗ್ ಕೌಂಟ್ ಆಗುತ್ತೆ 2:05. ಸೊ ನೈಟು 12:05 ಬುಕ್ಕಿಂಗ್ ಎಂಡ್ ಆಗುತ್ತೆ. ನೋಡೋಣ ಎಲ್ಲೆಲ್ಲಿ ಓಡಾಡ್ತಾರೆ, ಏನೇನು ಮಾಡ್ತಾರೆ. ಎಲ್ಲೂ ಓಡಾಡೋಂಗಿಲ್ಲ. ಇಲ್ಲಿಂದ ಡೈರೆಕ್ಟ್ ಈಶಾ ಫೌಂಡೇಶನ್ಗೆ ಹೋಗ್ತಾರೆ. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನೈಟ್ ಏನಾದರೂ ಡಿನ್ನರ್ ಮುಗಿಸ್ಕೊಂಡು ಬರ್ತಾರೋ, ಅಥವಾ ಮತ್ತು ಇವತ್ತು ಮಹಾಶಿವರಾತ್ರಿ ಅಲ್ವಾ, ಮೇ ಬಿ ಜಾಗರಣಿ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಓಡಾಡ್ತಾರೆ. ನೈಟಲ್ಲಿ ಟೈಮ್ ಪಾಸ್ ಮಾಡ್ಬೋದು. ನೋಡೋಣ ಏನೇನು ಮಾಡ್ತಾರೆ, ಏನೇನು ಕತೆ ಅಂತ ಮುಂದೆ. पीछे तो पहले जाएंगे, अरे यहाँ से करना, यहाँ से ऊपर से कीजिए. मैं ओटीपी नहीं. So OTP 0582 0582. अभी पीछे हो बेटा उड़ेगी. हाँ ये भी हाँ, गोदाम बना दो पीछे तुम लोग. पीछे ओम नमः शिवाय. फॉर योर सेफ्टी. ಸದ್ಯಕ್ಕೆ ಇವತ್ತು ಸಂಡೇ ಅಲ್ವಾ, ಟ್ರಾಫಿಕ್ ಏನಿಲ್ಲ ಸಿಟಿಯಲ್ಲಿ. 2 hours ತೋರಿಸ್ತಾ ಇದೆ. ನಾವು ಇವಾಗ ಟುವರ್ಡ್ಸು ಹೊಸಕೋಟೆ ರೂಟು ಹೋಗ್ಬಿಡೋದೆ. ಹೊಸಕೋಟೆಯಿಂದ ನೆಕ್ಸ್ಟ್ ಹೈವೇ ಸಿಗುತ್ತೆ. ಅಲ್ಲಿಂದ ಸೀದಾ ಹೈವೇ ಹತ್ಬಿಟ್ರೆ ಯಾವುದೂ ಟೆನ್ಷನ್ ಇರೋಲ್ಲ. ಅದಕ್ಕೋಸ್ಕರ ಯಾವುದೇ ಥರ ಜಾಮ್ ತೋರಿಸ್ತಾ ಇಲ್ಲ. ಸಿಟಿಯಲ್ಲಾಗಿದ್ದರೆ ಬೇಜಾನ್ ಜಾಮ್ ತೋರಿಸ್ತಾ ಇತ್ತು. ಹೆಬ್ಬಾಳ, ಮಾನ್ಯತಾ ಟೆಕ್ ಪಾರ್ಕ್ ಅದೆಲ್ಲ. ಸೊ ನಮಗೆ ಇದೊಂದು ಬೆಟರ್ ರೂಟ್ ಆಯಿತು. ಇವಾಗ ಎಕ್ಸ್ಪ್ರೆಸ್ ಹೈವೇ ಮಾಡಿದಾರಲ್ವ, ಈ ಬ್ಯಾಕ್ ಸೈಡಲ್ಲಿ ದೇವನಹಳ್ಳಿಯಿಂದ ಇನ್ನೊಂದು ರಿಂಗ್ ರೋಡ್ ಇದೆ. ಆ ರೋಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಈಗ ಆ ರೋಡಲ್ಲಿ ಹೋಗೋದು. ನಮಗೆ ಹೊಸಕೋಟೆ ರೂಟಿಂದ ನಾವು ದೇವನಹಳ್ಳಿ ಕಡೆ ಅಥವಾ ಹೈದ್ರಾಬಾದ್ ರೂಟ್ಗೆ ಹೋದರೆ 2 ಟೋಲ್ ಬರುತ್ತೆ. ಒಂದು ಬಂದ್ಬಿಟ್ಟು ಹೊಸಕೋಟೆ ಟೋಲ್ ಬರುತ್ತೆ, ಇನ್ನೊಂದು ದೇವನಹಳ್ಳಿ ಟೋಲ್ ಬರುತ್ತೆ, ಎಕ್ಸ್ಪ್ರೆಸ್ ಹೈವೇ ಟೋಲು. ಅಲ್ಲಿ ದೇವನಹಳ್ಳಿ ಇಳಿದ್ರೆ ನೆಕ್ಸ್ಟು ನಮಗೆ ಹೈವೇ ಸಿಗ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಹೈವೇ ಹೈದ್ರಾಬಾದ್ ರೋಡು. ಇವಾಗ ನಾವು ಹೋಗ್ತಾ ಇರೋದು ಹೈದ್ರಾಬಾದ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಈಶಾಗೂ ಬಂದ್ಬಿಟ್ಟಿವಿ. ಹೆಬ್ಬಾಗಿಲು ಇದು ಈಶಾದು. ಸಿಕ್ಕಾಪಟ್ಟೆ ಜಾಮ್ ಇದೆ ಗೈಸು. ಇವತ್ತು ಮಹಾಶಿವರಾತ್ರಿ ಅಲ್ವಾ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜಾಮು. ನಾನು ಲಿಟ್ರಲಿ ಏನಿಲ್ಲ ಅಂದ್ರೂ ಒಂದು 1 hour ಬರೀ ಜಸ್ಟ್ ಒಂದು 50 ಮೀಟ್ರಿಗೆ 1 hour ವೇಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಮ್ ಇದೆ ನೋಡಿ. ಶಿವನ ದರ್ಶನ ಮಾಡ್ಕೊಂಬಿಡಿ ಎಲ್ಲರೂ ಮಹಾಶಿವರಾತ್ರಿಗೆ. ನಮ್ಗಂತೂ ಇವತ್ತು ಶಿವನ ಹತ್ರ ಬರೋ ಭಾಗ್ಯ ಬಂದ್ಬಿಡ್ತು.
ಜನ ಅಂದರೆ ಜನಸಾಗರ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕೆಲವೊಂದು ಜನ ತುಂಬ ಡ್ರೈವರ್ಸು ಕಸ್ಟಮರ್ಗಳ್ನ ಅಲ್ಲೇ ಹೆಬ್ಬಾಗಿಲ ಹತ್ರನೇ ಇಳಿಸ್ಬಿಟ್ಟಿದ್ದಾರೆ, ಒಳಗಡೆ ಬರೋಕ್ಕಾಗ್ದೇ. ಆ ರೇಂಜಿಗೆ ಜಾಮ್ ಇದೆ. ಪೂಜೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಮಗೆ ಲೇಸರ್ ಲೈಟ್ ಶೋ ನಡೆಯುತ್ತೆ. ಆಲ್ಮೋಸ್ಟು ಯಾವಾಗ್ಲೂ 7:15 7:30 ಒಳಗಡೆ ಮುಗಿತಾ ಇತ್ತು. ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟೊಂದು ಲೈಟಿಂಗ್ಸು, ಎಷ್ಟು ಲೈಟ್ಸ್ ಕಾಣಿಸ್ತಾ ಇದೆ ನೋಡಿ. ಗಾಯ್ಸ್, ಎಲ್ಲ ಟ್ರಾಫಿಕ್ಕಲ್ಲಿ ಸಿಗಾಕೊಂಡು ಮತ್ತೆ ಬ್ಯಾಕ್ ಟು ಹೋಮ್ಗೆ ಹೋಗ್ತಾಯಿದ್ದೀವಿ. ಮತ್ತು ನಾನು ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಮುಂದೆ ಮಾತಾಡೋಣ. ಡ್ರಾಪ್ ಏನಾಯಿತು, ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ. ಆದರೆ ಬರಬೇಕಾದ್ರೆ ಸ್ವಲ್ಪ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ, ಬರಬೇಕಾದ್ರೆ ಟಿ ಗಾಡಿ ಅವ್ನು ಬಂದ್ಬಿಟ್ಟು ಸ್ವಲ್ಪ ಗಾಡಿ ಡ್ಯಾಮೇಜ್ ಮಾಡಿಬಿಟ್ಟ. ಸಖತ್ ಬೇಜಾರಾಯಿತು. ಬೆಳಗ್ಗಿಂದ ಕಷ್ಟಪಟ್ಕೊಂಡು ಬಂದೆ, ಏನೋ ಒಂದು ಅರ್ನಿಂಗ್ಸ್ ಆಯಿತು, ಏನೋ ಸಂಪಾದನೆ ಆಯ್ತು ಅಂತ. ಲಾಸ್ಟ್ ಕೊನೆಯಲ್ಲಿ ಈ ಥರ ಆಗೋಯಿತು ನೋಡಿ. ಬರಬೇಕಾದ್ರೆ ಬಂದು ಉಜ್ಬಿಟ್ಟ, ಇದೆಲ್ಲ ಉಜ್ಕೊಂಬಿಡ್ತು, ಹೊಸ ಗಾಡಿ. ಸಖತ್ ಬೇಜಾರಾಗುತ್ತೆ ಗಾಯ್ಸ್, ಯಾಕೆಂದರೆ ಹೊಸ ಗಾಡಿ 3 ತಿಂಗಳಾಗಿತ್ತು ಅಷ್ಟೇ, ಒಂದು ಸ್ಕ್ರ್ಯಾಚು ಆಗಿರಲಿಲ್ಲ. ಕೊನೆಗೆ ಈ ಥರ ಮಾಡಿಬಿಟ್ನಲ್ಲ, ಏನು ಮಾಡಬೇಕು ಅರ್ಥನೇ ಆಗ್ತಿಲ್ಲ ನನಗಂತೂ. ನನ್ನ ಗಾಡಿಯಲ್ಲಿ ಡ್ಯಾಶ್ ಕ್ಯಾಮ್ರಾ ಇತ್ತು, ಅದರಲ್ಲಿ ರೆಕಾರ್ಡ್ ಆಗಿದೆ ಫುಟೇಜ್ ಎಲ್ಲ. ಯಾವ ರೀತಿ ಟಚ್ ಮಾಡಿದೆ ನಾನು ತೋರಿಸ್ತೀನಿ ಬನ್ನಿ. ಫುಲ್ಲು ಜಾಮ್ ಆಗಿದೆ ಹೈವೇಯಲ್ಲಿ. ಯೂ ಟರ್ನ್ ಮಾಡಬೇಕಾಗಿತ್ತು. ರೈಟ್ ಸೈಡೆಲ್ಲ ಯೂ ಟರ್ನ್ ಮಾಡ್ತಾಯಿದ್ದಾರೆ. ಇವನು ಯೂ ಟರ್ನ್ ಮಾಡೋಕ್ಕಂತಲೇ ಅಲ್ಲಿ ನಿಂತಿದ್ದಾನೆ. ಇದೇ ಟಿ ಗಾಡಿನೇ. ನಾನು ಆ ಗಾಡಿ ಮುಂದೆ ಹೋಗಿ ನಿಲ್ಲಿಸ್ತಾ ಇದ್ದೆ. ಸೊ ನಿಲ್ಲಿಸ್ಬೇಕಾದ್ರೆ ಅಲ್ಲಿ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟ್ರೈಟಾಗಿ ಹೊಡಿಯೋಕ್ಕೆ ಸಡನ್ಲಿ ತೊಗೊಂಬಿಟ್ಟ ನೋಡಿ. ಗಾಡಿ ಟಚ್ ಆಯಿತು, ಟಚ್ ಆದ್ರೂ ನಿಲ್ಲಿಸಲೇ ಇಲ್ಲ, ಹಾಗೆ ಹೋಗ್ಬಿಟ್ಟ. ಏನಾಗಿದೆ ಏನು ಕತೆ ಅಂತ ಏನೋ ಒಂದು ಚೂರು ಪರಿಜ್ಞಾನನೇ ಇಲ್ಲ. ಗುದ್ದದ ಆಯಿತು, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಜೂಟ್ ಆಗ್ಬಿಟ್ಟ ಅಷ್ಟೇ. ಎಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂದರೆ ನೋಡಿ. ಇವಾಗ ಇಲ್ಲಿ ಮುಂದೆ ಇನ್ನೊಂದು ಗಾಡಿ ಬರುತ್ತೆ ನೋಡಿ, ಎಷ್ಟು ಸಡನ್ಲಿ ಕಟ್ ಹೊಡೆದ್ಬಿಟ್ಟ ಗಾಡಿನ. ಸ್ವಲ್ಪನೂ ಪರಿಜ್ಞಾನನೇ ಅಲ್ಲ ಈ ಟಿ ಅವ್ರಿಗಂತೂ. ಕೆಲವೊಂದು ಜನ ಇರ್ತಾರೆ, ಎಲ್ಲ ಡ್ರೈವರ್ಸು ಅಲ್ಲ, ಕೆಲವೊಂದು ಟಿ ಡ್ರೈವರ್ಸ್ಗೆ ಬೇಸಿಕ್ ಕಾಮನ್ ಸೆನ್ಸೇ ಇರಲ್ಲ. ಹೌದು, ಲೆಫ್ಟು ರೈಟು ಹಿಂದೆ ಮುಂದೆ ಏನು ನೋಡ್ತಾನೆ ಇರಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ. ಅವ್ರ ಅಪ್ಪನ ಗಂಟೆ ಏನಾದರೂ ಇಟ್ಕೊಂಡಿರ್ತಾರೆ ಬೋಳಿ ಮಕ್ಕಳು ಮುಂದೆ ಅಂತೇಳ್ಬಿಟ್ಟು.